2570ನೇ ವೈಶಾಖ ಬುದ್ಧ ಪೂರ್ಣಿಮಾ ದಿನ ಆಚರಣೆ ಕಾರ್ಯಕ್ರಮವನ್ನು ಕಲಬುರಗಿಯ ಬುದ್ಧ ವಿಹಾರ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಲಬುರಗಿ ಮುಖಂಡರು ತಿಳಿಸಿದ್ದಾರೆ. ಮೇ 1ರಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಬಂತೇಜಿ ಅವರು ಮತ್ತು ಕನ್ನಡ ಅಭಿವೃದ್ಧಿ ಪದಾಧಿಕಾರಿಗಳು ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮೆಲೆ ಮತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಹಾಗೂ ಅಧ್ಯಕ್ಷರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಈ ಕಾರ್ಯಕ್ರಮ ಬುದ್ಧ ಭೀಮಗೀತೆ ಗಾಯನ, ಸಮೂಹ ನೃತ್ಯ, ನಾಟಕ ಮತ್ತು ಇನ್ನಿತರ ವಿಶೇಷ ಕಾರ್ಯಕ್ರಮಗಳನ್ನು ಜರುಗಲಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಗುಲ್ಬರ್ಗಾ. ಮಾಧ್ಯಮ ಬಂಧುಗಳೇ ಮತ್ತು ನನ್ನ ಸಹವರ್ತಿಗಳಾದಂಥ ಸಂಗಾವಿಯವರೇ, ಭೀಮರಾವ್ರವರೇ, ಸುರೇಶರವರೇ, 2570ನೇ ವೈಶಾಖ ಬುದ್ಧ ಪೂರ್ಣಿಮೆಯ ದಿನವನ್ನು ಮೇ 1ನೇ ತಾರೀಕು ನಾವು ಪ್ರತಿ ವರ್ಷದಂತೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ನಿರ್ದೇಶನದ ಮೇರೆಗೆ ಈ ಒಂದು ಬುದ್ಧ ಪೂರ್ಣಿಮೆಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಬೇಕು. ಈ ಗುಲ್ಬರ್ಗ ನಗರ ಅಷ್ಟೇ ಅಲ್ಲ, ಬೀದರ್, ರಾಯಚೂರು, ಬಿಜಾಪುರ ಇತ್ಯಾದಿ ಜಿಲ್ಲೆಗಳಿಂದ, ಈವನ್ ಮಹಾರಾಷ್ಟ್ರ ರಾಜ್ಯದ ಕೆಲವು ಸೋಲಾಪುರ ಆಯಿತು, ಉದ್ಗೀರ್ ಆಯಿತು, ದೆನ್ ಹುಮರ್ಗ, ಈ ಎಲ್ಲ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಾಸಕರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದರಲ್ಲೂ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಉಪಾಸಕರು ಬುದ್ಧ ಮತ್ತು ಅಂಬೇಡ್ಕರರ ಬಗ್ಗೆ ಭಾಳ ಅಭಿಮಾನವನ್ನು ಇಟ್ಟುಕೊಂಡು ಭಾಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ತಮ್ಮ ಮುಖಾಂತರ ಹೆಚ್ಚಿನ ಪ್ರಚಾರಕ್ಕಾಗಿ ಸ್ಥಳೀಯ ಉಪಾಸಕ ಬಂಧುಗಳು ಬರಬೇಕು, ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ನಾವು ಗುಲ್ಬರ್ಗದಲ್ಲಿರ್ತಕ್ಕಂಥ ಕಾಲೋನಿಗಳಲ್ಲಿ ನಿನ್ನೆಯಿಂದ ಒಂದು ಪ್ರಚಾರನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಅಲ್ಲಲ್ಲಿ ಬ್ಯಾನರ್ಗಳನ್ನು ಹಾಕಿ ಉಪಾಸಕ ಬಂಧುಗಳಿಗೆ ನಾವು ಅದರ ಸಂದೇಶವನ್ನು ನೀಡ್ತಾ ಇದ್ದೀವಿ. ಈ ಒಂದು ಮೂಲ ಉದ್ದೇಶ ಇಷ್ಟೇ, ಬುದ್ಧ ಮತ್ತು ಬುದ್ಧನ ತತ್ವಗಳು ಎಲ್ಲ ಕಾಲಕ್ಕೂ ಅನ್ವಯವಾಗ್ತಕ್ಕಂಥ ತತ್ವಗಳಾಗಿದ್ದಾವೆ. ಒಬ್ಬ ಸಾಮಾನ್ಯ ಸಂಸಾರಸ್ಥ ಕುಟುಂಬದ ಸದಸ್ಯನಿದ್ದುಕೊಂಡರೂ ಕೂಡ ಆತನ ತತ್ವಗಳನ್ನು ಅನುಸರಿಸಿಕೊಂಡು ಹೋಗಬೇಕು. ಈ ಒಂದು ಸದ್ಯದ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಬುದ್ಧನ ತತ್ವಗಳ ಒಂದು ಸಂದೇಶ ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನು ನಮ್ಮ ಹಿರಿಯ ನಾಯಕರು ಯಾವಾಗಲೂ ಹೇಳ್ತಾ ಬಂದಿದ್ದಾರೆ. ಈ ಶಾಂತಿ ಸಂದೇಶ, ಭಾತೃತ್ವ ಇವೆಲ್ಲವೂ ಕೂಡ ಇವತ್ತು ನಮ್ಗೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ವಿಷಯ. ಇದೇ ವಿಷಯವನ್ನು ನಾವು ಮುಂದಿಟ್ಕೊಂಡು ಬುದ್ಧ ಪೂರ್ಣಿಮೆಯ ಆಚರಣೆ ಮಾಡೋದ್ರ ಜೊತೆಗೆ ಆತನ ತತ್ವಗಳ ಪ್ರಚಾರಕ್ಕಾಗಿ ಹಲವಾರು ಮಾಧ್ಯಮಗಳ ಮುಖಾಂತರ, ತಮ್ಮ ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಹಲವಾರು ಮಾಧ್ಯಮಗಳ ಮುಖಾಂತರ ಈ ಒಂದು ಸಂದೇಶವನ್ನು ನಾವು ಸಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿ ಬಾರಿ ತಾವೆಲ್ಲ ಈ ಒಂದು ಪತ್ರಿಕಾ ಸಂದೇಶವನ್ನು ನೀಡುವಾಗ ಸಹಕರಿಸಿ ಅದರ ಪ್ರಚಾರವನ್ನು ಕೂಡ ತಾವು ಕೊಡ್ತಾ ಇದ್ದೀರಿ. ತಮ್ಮ ಒಂದು ಸಹಕಾರದಿಂದ ಈ ಬುದ್ಧ ವಿಹಾರದ 2 ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೀತವೆ. ಒಂದು ಮೇ ತಿಂಗಳಲ್ಲಿ ನಡೀತಕ್ಕಂಥ ಬುದ್ಧ ಪೂರ್ಣಿಮೆಯ ದಿನ, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14ರಂದು ಏನು ನಾಗ್ಪುರದಲ್ಲಿ ಸುಮಾರು 5 ಲಕ್ಷ ಅನುಯಾಯಿಗಳೊಂದಿಗೆ ಏನು ನಮ್ಮ ಸ್ವೀಕಾರ ಮಾಡಿದ್ರಲ್ಲ ಬೌದ್ಧ ಧರ್ಮವನ್ನು, ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ 2 ಕಾರ್ಯಕ್ರಮಗಳಿಗೆ ತಾವು ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಿ. ಈ ಸಲೂ ಕೂಡ ಈ ಒಂದು ಸಂದೇಶವನ್ನು, ಈ ಒಂದು ವಿಚಾರವನ್ನು
ತಮ್ಮ ಮಾಧ್ಯಮಗಳ ಮುಖಾಂತರ ಪ್ರಚಾರ ಮಾಡಬೇಕು, ಅದು ಉಪಾಸಕರಿಗೆ ತಲುಪಬೇಕು, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮ ಬೆಳಗ್ಗೆ ಬುದ್ಧ ವಂದನೆ ನಡೀತದೆ ಬುದ್ಧ ವಿಹಾರದ ಧ್ಯಾನ ಮಂದಿರದಲ್ಲಿ. ಅದು 10 ಗಂಟೆಗೆ ನಡೀತಾ ಇದೆ. ಅದರಲ್ಲಿ ನಮ್ಮ ಹಿರಿಯ ನಾಯಕರು, ರಾಷ್ಟ್ರೀಯ ನಾಯಕರು ಆಯುಷ್ಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಗವಹಿಸ್ತಾರೆ. ಜೊತೆಗೆ ಅತಿಥಿಗಳಾಗಿ ಉಪನ್ಯಾಸ ನೀಡಲಿಕ್ಕೆ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಭಾಗವಹಿಸ್ತಾ ಇದ್ದಾರೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಬುದ್ಧ ವಿಹಾರ ಈ ಎರಡರ ಸಹಯೋಗದಿಂದ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದು 6 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದ್ದಾವೆ. ಮೊದಲನೇದಾಗಿ ಬುದ್ಧ ಗಾಯನ ಸುಗಮ ಸಂಗೀತ, ಎರಡನೇದು ಸಮೂಹ ನೃತ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ, ಮೂರನೇದಾಗಿ ನಾಟಕ ಬುದ್ಧ ನಡೆಗೆ ನನ್ನ ಪಯಣ ಎನ್ನುವಂಥ ಈ ತೆಲುಗು ಮೂಲದ ನಾಟಕವನ್ನು ಹಿಂದಿಯಲ್ಲಿ ತರ್ಜುಮೆಯಾಗಿದ್ದಂಥ ನಾಟಕ. ಅದು ಹೈದರಾಬಾದ್ ಟೀಮ್ ಬರ್ತಾ ಇದೆ, ಅವರು ಆ ನಾಟಕವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಕುರಿತು ತಾವು ವಿಶೇಷವಾಗಿ ಈ ಒಂದು ಪ್ರಚಾರವನ್ನು ನೀಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ನಾನು ವಿನಂತಿಸಿಕೊಂಡು ಕಾರ್ಯಕ್ರಮ